ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮೆ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವಿಡಿಯೋನ ಹೌಸ್ ಕೀಪಿಂಗ್ ಕೆಲಸದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನಾನು ಹೌಸ್ ಕೀಪಿಂಗ್ ಕೆಲಸ ಮತ್ತೆ ಸೂಪರ್ವೈಸರ್ ಕೆಲಸ, ಮ್ಯಾನೇಜರ್ ಕೆಲಸ ಎಲ್ಲದ್ರ ಬಗ್ಗೆನೂ ನಾನು ಡೀಟೇಲ್ ಕೊಡ್ತೀನಿ ಫ್ರೆಂಡ್ಸ್. ಯಾರಾದರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಯಾರಾದರೂ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ರೆ ನನ್ನ ಈ ವಿಡಿಯೋನ ನೋಡಿ ಪ್ಲೀಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದು ಕೆಲಸ ಬಂದು ಫ್ರೆಂಡ್ಸ್ ಗ್ಯಾರಂಟಿ ಇದೆ. ಯಾಕಂದ್ರೆ ಫ್ರೆಂಡ್ಸ್, ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡೋದು, ಅದೇ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಒಂದು ವೇಕೆನ್ಸಿ ಇದೆ ಫ್ರೆಂಡ್ಸ್. ಒಂದು 50 ಜನ ಹೌಸ್ ಕೀಪಿಂಗು ಮತ್ತೆ ಒಂದು 3 ಜನ ಸೂಪರ್ವೈಸರ್ ಬೇಕಾಗಿದ್ದಾರೆ, ಒಬ್ರು ಮ್ಯಾನೇಜರ್ ಬೇಕಾಗಿದ್ರೆ. ಹಂಗಾಗಿ ಫ್ರೆಂಡ್ಸ್, ನಾನು ಅದ್ರ ಬಗ್ಗೆನೇ ಯಾರಾದ್ರೂ ಪಾಪ ಓದಿರ್ತಾರೆ, ಕೆಲಸ ಇರಲ್ಲ. ಎಷ್ಟೋ ಜನ ಫ್ರೆಂಡ್ಸ್ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋದೆ. ಎಷ್ಟು ಜನ ಅಕಸ್ಮಾತ್ ಒಂದು ಕಂಪ್ನಿಲಿ ಕೆಲಸ ಹೋಯ್ತು ಅಂದ್ರೆ ವೆಯ್ಟ್ ಮಾಡ್ತಾ ಇರ್ತಾರೆ, ಹುಡುಕಿ ಸಾಕಾಗಿರ್ತಾರೆ, ಎಲ್ಲೋದ್ರೂ ಸ್ವಲ್ಪ ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ ಕೆಲಸ ಅಡ್ಜಸ್ಟ್ ಆಗಿರಲ್ಲ. ತುಂಬಾ ಜನಕ್ಕೆ ಎಲ್ಲಿ ಕೆಲಸ ಇದೆ ಅಂತಾನು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ನಾನು ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಆಮೇಲೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಫುಲ್ ಅಡ್ರೆಸ್ ಎಲ್ಲ ಕೊಡ್ತೀನಿ, ಮತ್ತೆ ಸಂಬಳ ಎಷ್ಟು ಹೇಳ್ತೀನಿ, ಮತ್ತೆ ಎಲ್ಲಿ ಕೆಲಸ, ಯಾವ ತರ ಶಿಫ್ಟ್. ಆಲ್ರೆಡಿ ಫ್ರೆಂಡ್ಸ್, ಏನ್ ಶಿಫ್ಟ್, ಏನ್ ಸಂಬಳ ಅಂತ ಎಲ್ಲ ನಾನು ಹೌಸ್ ಕೀಪಿಂಗ್ ಬಗ್ಗೆ ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ. ಮತ್ತೆ ಈ ವಿಡಿಯೋದಲ್ಲೂ ನಾನು ಹೌಸ್ ಕೀಪಿಂಗ್ ಬಗ್ಗೆನೂ ಒಂದು 4% ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಆ ವಿಡಿಯೋನು ನೋಡಿರ್ತೀರಿ. ಅಕಸ್ಮಾತ್ ಯಾರಾದ್ರೂ ಡೈರೆಕ್ಟ್ ಆ ವಿಡಿಯೋನ ನೋಡದೆ ಇದೇ ವಿಡಿಯೋನ ನೋಡ್ತಾ ಇದ್ರೆ ಇದ್ರಲ್ಲೂ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಫ್ರೆಂಡ್ಸ್ ಇದ್ರಲ್ಲೂ ನಾನು ಅದರಲ್ಲೂ ಒಂದು 5%, ಇದ್ರಲ್ಲೂ ಒಂದು 5% ಹೇಳ್ತೀನಿ ಫ್ರೆಂಡ್ಸ್. ಯಾರಾದ್ರೂ ನಿಮ್ಮ ಮನೇಲಿ ಏನು ಕೆಲಸ ಇಲ್ದೇನೆ ಕೆಲಸ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಇದರಲ್ಲಿ ಫುಲ್ ಡೀಟೇಲ್ ತಿಳಿಯುತ್ತೆ ಫ್ರೆಂಡ್ಸ್. ನಾನು ಇವಾಗ ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ಎಷ್ಟೋ ಜನ ಆಫೀಸಲ್ಲೂ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದೀರಿ, ಸೂಪರ್ವೈಸರ್ ಕೆಲಸ ಮಾಡ್ತಾ ಇರ್ತೀರಿ, ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತೀರಿ. ಆದ್ರೆ ಫ್ರೆಂಡ್ಸ್, ನಾವು ರಿಸೈನ್ ಕೊಟ್ಮೇಲೆ 1 ಮಂತ್ 2 ಮಂತ್ ಮನೇಲೆ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ನಮ್ಗೆ ಇಮಿಡಿಯೇಟ್ಲಿ ಕೆಲಸಕ್ಕೆ ಜನ ಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದು ಬಂದು ಕಲ್ಯಾಣ್ ನಗರ. ಅಲ್ಲಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟ್ಲಿಗೆ ಫ್ರೆಂಡ್ಸ್ ನಮ್ಗೆ ಹೌಸ್ ಕೀಪಿಂಗ್ ಬೇಕು, ಮತ್ತೆ ಸೂಪರ್ವೈಸರ್ ಬೇಕು, ಮತ್ತೆ ಒಬ್ರು ಫೆಸಿಲಿಟಿ ಮ್ಯಾನೇಜರ್ ಬೇಕು ಫ್ರೆಂಡ್ಸ್. ಏನಂತ ಅಂದ್ರೆ, ಈ 1ನೇ ತಾರೀಕು, ಈಗ ಯಾವ್ದು ತಿಂಗಳು ಫ್ರೆಂಡ್ಸ್, ಡಿಸೆಂಬರ್ 1ನೇ ತಾರೀಕಿಗೆ ಜಾಯಿನ್ ಮಾಡ್ಕೊತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಡಿಸೆಂಬರ್ 20 ಒಳಗಡೆ ಮತ್ತೆ ಇನ್ನ ಜನ ಬೇಕು. ಅದು ಈಗ ಬಂದು ಫ್ರೆಂಡ್ಸ್, ನೀವು ನಮ್ಗೆ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರೆ ಎಲ್ಲಿ ಕೆಲಸ, ಎಷ್ಟು ದಿನದಿಂದ ಕೆಲಸ ಫ್ರೆಂಡ್ಸ್. ನಿಮ್ಗೆ ಹೌಸ್ ಕೀಪಿಂಗ್ ಕೆಲಸ ಗೊತ್ತಿದ್ದು, ಕೆಮಿಕಲ್ ಬಗ್ಗೆ ಗೊತ್ತಿದ್ದು, ನಿಮ್ಗೆ ಶಿಫ್ಟ್ ವೇಜ್ ಇರುತ್ತೆ. ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಸೂಪರ್ವೈಸರ್ಗೆ ಹೌಸ್ ಕೀಪಿಂಗ್ಗೆ ಈಗ ನಾನು ಶಿಫ್ಟ್ ಹೇಳ್ತಾ ಇರೋದು. ನೀವು ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ಫಸ್ಟ್ ಶಿಫ್ಟ್ ಬಂದು 6:30 ಇಂದ 3:30, 6:30 to 3:30. ಸೆಕೆಂಡ್ ಶಿಫ್ಟ್ ಬಂದು 1:30 ರಾತ್ರಿ 10:30, 1:30 to 10:30. ನೈಟ್ ಶಿಫ್ಟ್ ಬಂದು 10 to ಮಾರ್ನಿಂಗ್ 7, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ ಇರುತ್ತೆ ಫ್ರೆಂಡ್ಸ್. ಇದು ಬಂದು ಶಿಫ್ಟ್. ಹೌಸ್ ಕೀಪಿಂಗ್ಗೆ ಫ್ರೆಂಡ್ಸ್ ಸಂಬಳ ಬಂದು 19,000 ಮತ್ತೆ 19,000. ಮತ್ತೆ ಫ್ರೆಂಡ್ಸ್, ಸೂಪರ್ವೈಸರ್ಗೆ 23,000, 23,000 ಸೂಪರ್ವೈಸರ್ಗೆ. ಇದು ಶಿಫ್ಟ್ ಫ್ರೆಂಡ್ಸ್, ಇಬ್ರಿಗೂ ಅನ್ವಯಿಸುತ್ತೆ. ಶಿಫ್ಟ್ ವೇಜು ನಾನು ಹೇಳ್ತಾ ಇರೋದು, ಹೌಸ್ ಕೀಪಿಂಗ್ಗೂ ಸೂಪರ್ವೈಸರ್ಗೂ ಸೇಮ್ ಶಿಫ್ಟ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಪೇಮೆಂಟ್ ಎಲ್ರಿಗೂ ಒಂದೇ ಡೇಟು, 25ನೇ ತಾರೀಕಿಗೆ ಸ್ಯಾಲ್ರಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಸೇಮ್ ಸೂಪರ್ವೈಸರ್ಗೂ 1,000 ಒಂದೊಂದು ತಿಂಗಳು 2,000 ಕಟ್ ಆಗುತ್ತೆ. 2,000 ಯೂನಿಫಾರ್ಮ್ಗೆ. ಸೂಪರ್ವೈಸರ್ಗಾಗ್ಲಿ ಹೌಸ್ ಕೀಪಿಂಗ್ ಆಗ್ಲಿ 2 ಸೆಟ್ ಯೂನಿಫಾರ್ಮ್ ಕೊಡ್ತಾರೆ, ಒಂದೊಂದು ಜೊತೆ ಶೂ ಕೊಡ್ತಾರೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಡೀಟೇಲ್ ಏನಂದ್ರೆ, 3 ಡೇಸ್ 4 ಡೇಸ್ ಯಾರಾದ್ರೂ ಕೆಲಸ ಮಾಡಿಬಿಟ್ರೆ ಅವರು ಸಂಬಳನ ಕೊಡಲ್ಲ. ಇದು ಬಂದು ನೇಮು ಮಲ್ಟಿ ಕೇರ್ ಕಾಂಟ್ಯಾಕ್ಟ್. ನಾನು ತಮಿಳ್ನಲ್ಲಿ ಮಲ್ಟಿ ಕೇರ್ ಅಂತ ಹಾಕಿರ್ತೀನಿ. ಮತ್ತೆ ಈ ಕೆಲಸ ಬಂದು ಇರೋದು ಫ್ರೆಂಡ್ಸ್ ಬೆಂಗಳೂರು ಕಲ್ಯಾಣ್ ನಗರ. ಟಿನ್ ಫ್ಯಾಕ್ಟ್ರಿ ಆ ಕಡೆ ಆಗುತ್ತೆ, ಈ ಕಡೆ ಬಂದು ಕಮ್ನಳ್ಳಿ ಆಗುತ್ತೆ. ಕಮ್ನಳ್ಳಿ ಹತ್ರನೇ ಇದು ಬಂದು ಕಲ್ಯಾಣ್ ನಗರ ಮೇನ್ ರೋಡ್ ಅಲ್ಲೇ ಇದೆ ಈ ಹಾಸ್ಪಿಟ್ಲು. ಆಮೇಲೆ ಫ್ರೆಂಡ್ಸ್, ಮ್ಯಾನೇಜರ್ಗೆ, ಫೆಸಿಲಿಟಿ ಮ್ಯಾನೇಜರ್ಗೆ ನೀವು ಫೀಲ್ಡ್ ವರ್ಕ್ ಕೆಲಸ ಮಾಡಿರ್ಬೇಕು. ಮತ್ತೆ ಎಲ್ಲಾದ್ರೂ ಇದೇ ಕಾಂಟ್ಯಾಕ್ಟ್ಗೆ ಹೊಸದಾಗಿ ಯಾವ್ದಾದ್ರು ಒಂದು ಕಂಪ್ನಿ ಆಗಿರ್ಬೋದು, ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ನಿಮ್ಗೆ ಅಲ್ಲಿ ನೀವು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕು, ನಮ್ದು ಕಾಂಟ್ಯಾಕ್ಟ್ ಇದೆ, ಈ ತರ ಕೆಲಸ ಇದೆ ಅಂತ ಹೇಳಿ ನೀವು ಹೊಸ ಸೈಟ್ಗಳನ್ನ ನಮ್ಮ ಕಾಂಟ್ಯಾಕ್ಟ್ಗೆ ತರಬೇಕು. ಯಾವ ರೀತಿ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀವಿ, ನಮ್ದು ಈ ತರ ಕಾಂಟ್ಯಾಕ್ಟ್ ಇದೆ, ನಮ್ದು ಈ ಕಡೆ ಎಲ್ಲ ಕೆಲಸ ಇದೆ, ಇಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ದು ಸರ್ವಿಸ್ ಇದೆ. ಸರ್ವಿಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಯಾವ ತರ ಏನ್ ಕೆಲಸ ಮಾಡೋದು, ನಮ್ದು ಏನ್ ಕಾಂಟ್ಯಾಕ್ಟ್ ಇದೆ, ಹೋಗಿ ಕ್ಲೈಂಟ್ ಹತ್ರ ಮೀಟ್ ಮಾಡೋದು, ಅವ್ರನ್ನ ಮಾತಾಡ್ಕೊಂಡು ನಮ್ ಕಾಂಟ್ಯಾಕ್ಟ್ಗೆ ಏನ್ ಮಾಡ್ಬೇಕು, ಹೊಸ ಬಿಸ್ನೆಸ್ ನ ತರಬೇಕು, ಹೊಸ ಸೈಟ್ ಇದೆ, ಅದು ಫೆಸಿಲಿಟಿ ಮ್ಯಾನೇಜರ್ ಮಾಡ್ಬೇಕು.
ಫೆಸಿಲಿಟಿ ಮ್ಯಾನೇಜರ್ಗೆ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ. ಅಕಸ್ಮಾತ್ ಯಾರಾದ್ರೂ ಕೆಲಸ ಮಾಡ್ತಾ ಇರೋರು ಫೆಸಿಲಿಟಿ ಮ್ಯಾನೇಜರ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೌಸ್ ಕೀಪಿಂಗ್ ನ ನೋಡ್ಕೊಳ್ಳೋದು, ಸೂಪರ್ವೈಸರ್ ನ ನೋಡ್ಕೊಳ್ಳೋದು, ಮತ್ತೆ ಅವ್ರಿಗೆ ಯೂನಿಫಾರ್ಮ್ ಏನಿಲ್ಲ, ಮತ್ತೆ ಸೈಟ್ ಅಲ್ಲಿ ಕ್ಲೈಂಟ್ ನ ಮೀಟ್ ಮಾಡೋದು, ಒಂದೇನಾದ್ರೂ ಮೀಟಿಂಗ್ ಇದ್ರೆ ಮೀಟ್ ಮಾಡೋದು, ಇದೆಲ್ಲ ನಿಮ್ಗೆ ಆಲ್ರೆಡಿ ಫೆಸಿಲಿಟಿ ಮ್ಯಾನೇಜರ್ಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ಫೆಸಿಲಿಟಿ ಮ್ಯಾನೇಜರ್ಗೆ ಇವಾಗ 30,000 ಹೇಳಿದ್ದಾರೆ. ಅಕಸ್ಮಾತ್ ನಿಮ್ದು ಕೆಲ್ಸದ ಸರ್ವಿಸ್ ಮೇಲೆ ನೀವೆಷ್ಟು ವರ್ಷ ಕೆಲಸ ಮಾಡಿರ್ತೀರಾ, ನಿಮ್ಮ ಕೆಲಸದ ಬಗ್ಗೆ ಇಂಟರ್ವ್ಯೂ ಆದಾಗ ಅದು ಪೇಮೆಂಟ್ ನಿಮ್ಗೆ ಇನ್ನ ಜಾಸ್ತಿ ಇರ್ಬೋದು ಫ್ರೆಂಡ್ಸ್. ಆದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮಿನಿಮಮ್ 30,000 ಇರುತ್ತೆ. 30,000 ಮೇಲಿರುತ್ತೆ ಫ್ರೆಂಡ್ಸ್. ನಾನು ಇಷ್ಟೇ ಅಂತ ಹೇಳಲ್ಲ, ಆದ್ರೆ 30,000 ಒಳಗಂತೂ ನಿಮ್ಗೆ ಸ್ಯಾಲ್ರಿ ಇರಲ್ಲ. ಇದು ಫೆಸಿಲಿಟಿ ಮ್ಯಾನೇಜರ್ಗೆ. ಸೂಪರ್ವೈಸರ್ಗೆ ಬಂದು ಫ್ರೆಂಡ್ಸ್ 23,000. ಲೇಡೀಸ್ ಸೂಪರ್ವೈಸರ್ ಬೇಕು, ಜೆಂಟ್ಸು ಬೇಕು ನಮ್ಗೆ. ಲೇಡೀಸು ಮತ್ತೆ ಜೆಂಟ್ಸು ಕೆಲಸ ಗೊತ್ತಿರಬೇಕು. ನೀವು 1 ವರ್ಷ 2 ವರ್ಷನಾದ್ರೂ ಸೂಪರ್ವೈಸರು ಕೆಲಸ ಮಾಡಿರ್ಬೇಕು. ನೀವು ಆಫೀಸಲ್ಲೇ ಮಾಡಿ. ಸ್ವಲ್ಪ ಫ್ರೆಂಡ್ಸ್ ಹಾಸ್ಪಿಟ್ಲ್ ಸರ್ವಿಸ್ ಕೆಲಸ ಇದ್ರೆ ಇನ್ನ ತುಂಬಾ ಒಳ್ಳೇದು. ನೀವು ಹಾಸ್ಪಿಟ್ಲಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಇನ್ನ ಒಳ್ಳೇದು. ನಿಮ್ಗೆ ಇದನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ, ಇದು ನೀವು ಕಲ್ಯಾಣ್ ನಗರದಲ್ಲಿ ಓಂ ಶಕ್ತಿ ಟೆಂಪಲ್ ಇದೆ, ಅಲ್ಲಿಂದ ರೈಟ್ ಸೈಡ್ ಬಂದ್ರೆ ಆಪೋಸಿಟ್ ಬಿಲ್ಡಿಂಗ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ. ಅಲ್ಲಿ ಬಂದ್ರೆ ನೀವು ಫ್ರೆಂಡ್ಸ್, ಅಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ಗೆ ಈ ತರ ನಮ್ಗೆ ವಿಡಿಯೋ ಮಾಡಾಕಿದ್ರಲ್ಲ, ಈ ತರ ಹೇಮಾವತಿ ಅಂತ ಒಂದು ನನ್ನ ಹೆಸರು ಹೇಳಿದ್ರು ಪರವಾಗಿಲ್ಲ ಫ್ರೆಂಡ್ಸ್. ಅಕಸ್ಮಾತ್ ನೀವ್ ಯಾರ ಈ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನ್ ನಿಮ್ಗೆ ಫ್ರೆಂಡ್ಸ್ ಒಂದು ನಂಬರ್ನ ಶೇರ್ ಮಾಡ್ತೀನಿ. ಅದೇ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ನಾನೊಂದು ನಂಬರ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವೊಂದು ಫೋನ್ ಮಾಡೋಕ್ಕಿಂತ ಡೈರೆಕ್ಟ್ ಬಂದು ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಆ ಪ್ಲೇಸ್ ಅಲ್ಲಿ ಇದೊಂದೇ ಹಾಸ್ಪಿಟ್ಲ್ ಇರೋದು, ಸದ್ಯಕ್ಕೆ ಅಕ್ಕಪಕ್ಕ ಇಲ್ಲ. ಅದಕ್ಕೆ ನಾನು ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ಪೆಷಲಿಸ್ಟ್ ಹಾಸ್ಪಿಟ್ಲು, ರೂಬಿ ಬಿಲ್ಡಿಂಗ್. ನೀವು ಬರೋವಾಗ ಫ್ರೆಂಡ್ಸ್ ನಿಮ್ದು ಯಾವ್ದಾದ್ರು ಒಂದು ಪೇಮೆಂಟ್ ಸ್ಲಿಪ್ ಇದ್ರೆ, ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸು, 2 ಫೋಟೋ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ನೀವು ತರಬೇಕು. ಇದು ಎಲ್ಲ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಕ್ಲಿಯರೆನ್ಸ್ ಆಗಿರ್ಬೇಕು. ನಿಮ್ಗೆ ಒಂದು 10 ನಿಮಿಷ ಇಂಟರ್ವ್ಯೂ ಇರುತ್ತೆ ಫ್ರೆಂಡ್ಸ್. ಜಾಸ್ತಿ ಏನ್ ನಿಮ್ಮನ್ನ ಯಾರು ಕಾಯಿಸಲ್ಲ. 10 ಮಿನಿಟ್ಸ್ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಮತ್ತೆ ಫೆಸಿಲಿಟಿ ಮ್ಯಾನೇಜರ್ಗೆ, ಸೂಪರ್ವೈಸರ್ಗೆ ನಮ್ಮ ಮ್ಯಾನೇಜರ್ ಇದ್ದಾರೆ, ಅವರು ಇಂಟರ್ವ್ಯೂ ಮಾಡ್ತಾರೆ. ನಿಮ್ಗೆ ಸೆಲೆಕ್ಟ್ ಆದ್ರೆ ಫ್ರೆಂಡ್ಸ್ 1ನೇ ತಾರೀಕಿಂದಾನೇ ಕೆಲಸ ರೆಡಿ ಇದೆ. ಬೆಂಗಳೂರಲ್ಲಿ ಕಲ್ಯಾಣ್ ನಗರ ಕಮ್ನಳ್ಳಿ ಪಕ್ಕದಲ್ಲಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು, ಮೇನ್ ರೋಡ್ ಅಲ್ಲೇ ಇದೆ. ನೀವು ಅಡ್ರೆಸ್ ಹುಡುಕ್ಬೇಕು ಅಂದ್ರೆ ಫ್ರೆಂಡ್ಸ್ ಓಂ ಶಕ್ತಿ ಟೆಂಪಲ್. ನಾನು ನಂಬರ್ನ ಯಾಕೆ ಶೇರ್ ಮಾಡ್ತಾ ಇಲ್ಲ ಅಂದ್ರೆ ಫ್ರೆಂಡ್ಸ್, ಸುಮ್ನೆ ಎಲ್ಲೋ ಎಷ್ಟೋ ಜನ ಫೋನ್ ಮಾಡ್ತಾರೆ ಕೆಲಸ ಬೇಡ ಅಂದ್ರು. ಅದಕ್ಕೆ ನಿಮ್ಗೆ ಯಾರಾದ್ರೂ ಈ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿ. ಇವತ್ತು ಬಂದು ಫ್ರೆಂಡ್ಸ್ 25 ಡೇಟು, 30ನೇ ತಾರೀಕು, ಈ ಮಂತ್ 30ಕ್ಕೆ ಲಾಸ್ಟು. 30ನೇ ತಾರೀಕು ಒಳಗಡೆ ನೀವು ಬಂದು ಅಲ್ಲಿ ಇಂಟರ್ವ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಕೆಲಸದ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ 1ನೇ ತಾರೀಕಿಗೆ ನಿಮ್ಗೆ ಜಾಯಿನ್ ಇದೆ. ಆದ್ರೆ ಫ್ರೆಂಡ್ಸ್ 15 ದಿವಸಕ್ಕೊಂದ್ಸಲ, 15 ಡೇಸ್ಗೊಂದ್ಸಲ ಶಿಫ್ಟ್ ಚೇಂಜ್ ಆಗುತ್ತೆ. ಸೇಮ್ ಸೂಪರ್ವೈಸರ್ಗೆ, ಹೌಸ್ ಕೀಪಿಂಗಿಗೆ ಸೇಮ್ ಶಿಫ್ಟ್ ಇರುತ್ತೆ. 15 ಡೇಸ್ಗೆ ಶಿಫ್ಟ್ ಚೇಂಜ್ ಆಗುತ್ತೆ. ಇದು ಒಂದೇ ಶಿಫ್ಟ್ ಯಾರಿಗೂ ಪರ್ಮಿಟ್ ಕೊಡಲ್ಲ ಫ್ರೆಂಡ್ಸ್. ಫಸ್ಟ್ ಶಿಫ್ಟ್ ಮಾಡಬೇಕು, ಸೆಕೆಂಡ್ ಶಿಫ್ಟ್ ಮಾಡಬೇಕು, ನೈಟ್ ಶಿಫ್ಟ್ ಮಾಡಬೇಕು. 3 ಶಿಫ್ಟ್ ಇರುತ್ತೆ. ಮತ್ತೆ ನಿಮ್ಗೆ ಸ್ವಲ್ಪ ಎಜುಕೇಶನ್ ಇದ್ರೆ ಇನ್ನ ಒಳ್ಳೇದು. ಹೌಸ್ ಕೀಪಿಂಗ್ ಕೆಲಸನ ನೀವು ಯಾರಾದ್ರೂ ಮಾಡಿ ಚೆನ್ನಾಗಿ ಗೊತ್ತಿದ್ರೆ. ಆಮೇಲೆ ಫ್ರೆಂಡ್ಸ್, ನಾನು ಏಜ್ ಪ್ರೂಫ್ ಹೇಳ್ತಾ ಇದ್ದೀನಿ ನೋಡಿ. ದಯವಿಟ್ಟು ಸುಮ್ನೆ 42 ವರ್ಷ 43 ವರ್ಷ ಅಯ್ಯೋ ಹೋಗಿ ಇಂಟರ್ವ್ಯೂ ಮಾಡೋಣ ಅಂತ ಬಂದು ಯಾರು ವಾಪಸ್ ಹೋಗ್ಬೇಡಿ. ದಯವಿಟ್ಟು 38 ವರ್ಷದ ಒಳಗಡೆನೆ ಫ್ರೆಂಡ್ಸ್ ಇದು ಜಾಬ್ ಇರೋದು. ಇನ್ನ ಫ್ರೆಂಡ್ಸ್, ಇನ್ನ ನಿಮ್ಗೆ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಹಾಕಲಿ ಫ್ರೆಂಡ್ಸ್. ಇದು ಬಂದು ಕಲ್ಯಾಣ್ ನಗರ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು. ಅಲ್ಲಿ ಬಂದು ನೀವು ಓಂ ಶಕ್ತಿ ಟೆಂಪಲ್ ಹತ್ರ ಬಂದ್ರೆ ಸ್ಟ್ರೈಟ್ ಬಂದ್ರೆ ಸಾಕು, 5 ಮಿನಿಟ್ಸ್ಗೆ ಹಾಸ್ಪಿಟ್ಲ್ ಸಿಗುತ್ತೆ. ನಿಮ್ಗೆ ಯಾರ್ಯಾರಿಗೆ ಜಾಬ್ಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ನಿಮ್ಗೆ ಅದರಲ್ಲಿ ಒಂದು ನಂಬರ್ನ ಶೇರ್ ಮಾಡ್ತೀನಿ. ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ಮೇಲೆ ಯಾರಾದ್ರೂ ಫ್ರೆಂಡ್ಸ್ ನಿಮ್ಮ ಮನೇಲಿ ಅಕ್ಕನೋ, ತಂಗಿನೋ, ಅಣ್ಣನೋ ಯಾರಾದ್ರೂ ಈ ತರ ಕಷ್ಟ ಕೆಲಸ ಇಲ್ಲ ಅಂತ ಹುಡುಕ್ತಾ ಇರ್ತಾರೆ. ಎಷ್ಟೋ ಜನ ಹೌಸ್ ಕೀಪಿಂಗ್ ಮನೇಲಿ ಇರ್ತಾರೆ, ಈಗ ಹೊಸದಾಗಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಅಂತರ್ಗೆ ಬಹಳ ಯೂಸ್ ಆಗುತ್ತೆ ಈ ನನ್ನ ವಿಡಿಯೋ. ಮತ್ತೆ ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನ ನಾಳೆ ನಾಡಿದ್ದೆಲ್ಲ ನಾನು ಸ್ವಲ್ಪ ಇಲ್ಲಿ ಬೇರೆ ಕಡೆ ಎಲ್ಲ ಕೆಲಸದ್ದು ನನಗೆ ಸ್ವಲ್ಪ ಗೊತ್ತಿರೋದಿದೆ, ಅದನ್ನು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೂಪರ್ವೈಸರ್ಗೆ ಮತ್ತೆ ಹೌಸ್ ಕೀಪಿಂಗಿಗೆ ಕೆಲಸದ್ದು ನಾನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.